Cafe. Brahmins Cafe. ಅಮ್ಮ, ಕರುಣನು ಅಲ್ಲಿಗೆ ಹೋಗಿದ್ದಾಳಮ್ಮ. ಛೇ, ಅಲ್ಲಿಗೆ ಅವಳನ್ನ ಡ್ರಾಪ್ ಮಾಡಕ್ಕೆ ಅಂತ ಹೋದಾಗ್ಲೇ ಈ ಅವಾಂತರ ಎಲ್ಲ ಆಗಿದ್ದು. ದೇವ್ರೆ, ಈ ಎರಡು ಗ್ರಹಗಳು ಅಲ್ಲಿ ಸೇರ್ಕೊಂಡ್ಬಿಟ್ರಾ? ಅಯ್ಯೋ, ಇನ್ನೇನು ಗಂಡಂತರ ಕಾದಿದೆಯೋ ಏನೋ. ಅಲ್ಲ, ಅವಳು ಯಾಕೋ ಅಲ್ಲಿಗೆ ಹೋಗಕ್ಕೆ ಹೋದ್ಲು? ಅಯ್ಯೋ, ನಿನ್ಗೆ ಹೇಳಿದ್ನಮ್ಮ, ಕರುಣ ಕೈಯಲ್ಲಿ ಆ ದೇವಸ್ಥಾನದಲ್ಲಿ ಪ್ರಸಾದ ಟೆಂಡರ್ ಹಾಕ್ಸಿದ್ದೀನಿ ಅಂತ. ಅಯ್ಯೋ ಭಗವಂತ, ಇವರೇನಾದರೂ ಅವಳನ್ನಲ್ಲಿ ನೋಡಿ ಇನ್ನೇನು ಭೂಕಂಪ ಮಾಡ್ತಾರೋ. ನಾರಾಯಣ ಹರಿ, ನೀನೇ ಕಾಪಾಡಬೇಕಪ್ಪ ದೇವ್ರೆ. ವೈಭವ್, ಒಂದು ಕೆಲಸ ಮಾಡು, ಮೊದಲು ಕರುಣಂಗೆ ಫೋನ್ ಮಾಡು. ನಮ್ಮಪ್ಪ ಬರ್ತಾ ಇದ್ದಾರೆ, ಮೊದಲಲ್ಲಿಂದ ಜಾಗ ಖಾಲಿ ಮಾಡು ಅಂತ ಹೇಳ್ಬಿಡು. ಅಯ್ಯೋ, ಈಗ ಹೇಗಮ್ಮ ಹೇಳೋದು? ಇಷ್ಟೊತ್ತಿಗಾಗಲೇ ಅವರು ಒಬ್ರನ್ನೊಬ್ರು ನೋಡಿರ್ತಾರೆ. ಗಲಾಟೆನೂ ಆಗೋಗಿರುತ್ತೆ ಅಂತೀಯಾ? ಓ, ನೋಡು, ಗಲಾಟೆ ಏನಾದರೂ ಆಗಿರುತ್ತಾ ಅಂತ ನೋಡು. ಅಯ್ಯೋ, ನಾನು ಹೇಗಮ್ಮ ನೋಡ್ಲಿ? ನೀನು ಒಳ್ಳೆ ಆ ಸಂಜಯಂಗೆ ದಿವ್ಯ ದೃಷ್ಟಿ ಕೊಟ್ಟು ಯುದ್ಧ ಹೇಗೆ ನಡೆಯುತ್ತೆ ಅಂತ ಧೃತರಾಷ್ಟ್ರನಿಗೆ ಹೇಳ್ತಾನಲ್ಲ, ಹಾಗೆ ಭಗವಂತ ನನಗೂ ದಿವ್ಯ ದೃಷ್ಟಿ ಕೊಡ್ಬೇಕಷ್ಟೆ. ಅಯ್ಯೋ, ಆ ಕಾಲದಲ್ಲಿ ಮೊಬೈಲ್ ಫೋನ್ ಎಲ್ಲ ಇರ್ತಾ ಇರ್ಲಿಲ್ಲ, ಇವಾಗಿದೆಯಲ್ಲ, ಫೋನ್ ಮಾಡೋ. ಹೌದಾ? ಈಗ ಕಾಲ್ ಮಾಡಿ ಕೇಳೋದಾ? ಅಲ್ಲ, ಅವಳು ಯಾವ ಟೆನ್ಷನಲ್ಲಿ ಇರ್ತಾಳೋ ಏನೋ. ಅಲ್ಲ, ಅಲ್ಲಿ ಏನು ನಡೀತು ಅಂತ ಅವಳೇ ಫೋನ್ ಮಾಡಿ ಹೇಳೋವರೆಗೂ ಕಾಯೋಣವಾ? ಇಲ್ಲ ಇಲ್ಲ ಇಲ್ಲ, ನಾನು ಅವಳ ಹತ್ರ ಮಾತಾಡಲೇಬೇಕು. ಪ್ಲೀಸ್ ಪ್ಲೀಸ್ ಫೋನ್ ಮಾಡ್ಕೊಡೋ. ಧರ್ಮದರ್ಶಿಗಳು ಬಂದ್ರು. ನೋಡಪ್ಪ, ಕಾಲ ಸರಿ ಇಲ್ಲ ಪಾಪ. ಹುಡುಗಿಗೆ ಹೆಜ್ಜೆ ಹೆಜ್ಜೆಗೂ ನಿಮ್ಮಪ್ಪ ಅಡ್ಡ ಸಿಗ್ತಾನೆ ಇದ್ದಾರೆ. ವಿನಾಕಾರಣ ಗಲಾಟೆಗಳು ಆಗ್ತಾನೆ ಇದೆ. ನಾವಿದನ್ನ ಹೇಗಾದ್ರೂ ಮಾಡಿ ತಡಿಲೇಬೇಕು ಕಣೋ. ಹೌದಮ್ಮ, ನೀನು ಹೇಳ್ತಿರೋದು ಕರೆಕ್ಟ್. ಮೊದಲು ಅವಳಿಗೆ ಅಲ್ಲಿಂದ ಆಚೆ ಬಂದ್ಬಿಡು, ನಿನಗೆ ಬೇರೆ ಇನ್ನೆಲ್ಲಾದ್ರೂ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಡ್ತೀನಿ. ಇಲ್ಲ ಇಲ್ಲ, ನಾನು ಅವಳ ಹತ್ರ ಅದಕ್ಕಿಂತ ಮುಖ್ಯವಾಗಿರೋ ಒಂದು ವಿಷಯ ಮಾತಾಡಬೇಕಾಗಿದೆ. ನೀನು ಮೊದಲು ಫೋನ್ ಮಾಡು. ವೈಭವ್, ನನಗನ್ಸಿದ್ದು ಹೇಳ್ತಾ ಇದ್ದೀನಿ, ಅದು ಸರಿನೋ ಅಲ್ವೋ ಅಂತ ನೀನೇ ಹೇಳು. ನೀನಾಗಲಿ ನಿಮ್ಮಪ್ಪ ಆಗಲಿ ವೇದ ವಿದ್ಯಾಶಾಸ್ತ್ರಗಳನ್ನು ಚೆನ್ನಾಗಿ ಓದ್ಕೊಂಡಿದ್ದೀರಿ, ತಿಳ್ಕೊಂಡಿದ್ದೀರಿ. ಅದ್ರ ಬಗ್ಗೆ ಅದ್ಭುತವಾಗಿ ಮಾತಾಡ್ತೀರಿ, ವಾದ ಮಾಡ್ತೀರಿ. ಇದೇ ಸತ್ಯ ಅಂತ ಗಂಟೆ ಹೊಡೆದಾಗ ಹೇಳ್ತೀರಿ. ಆದರೆ ಎಷ್ಟೋ ಸಲ ನೀವಾಡಿದ ಮಾತುಗಳಲ್ಲಿ ನಿಮಗೆ ನಂಬಿಕೆ ಇರಲ್ಲ. ಆದರೆ ಆ ಹುಡುಗಿ ಮಾತಲ್ಲಿ ಹಾಗಿಲ್ಲ ಕಣೋ. ಅವಳಿಗೆ ಗೊಂದಲನೇ ಇಲ್ಲ, ಯಾವಾಗಲೂ ನೇರವಾಗೇ ಮಾತಾಡ್ತಾಳೆ. ಮಾತಲ್ಲಿ ಸ್ಪಷ್ಟತೆ ಇರುತ್ತೆ. ಹೌದು ಅಲ್ವೋ, ನೀನೇ ಹೇಳು. ಯಾಕೋ ಹಾಗೆ ನೋಡ್ತಿದ್ಯಾ? ನಾನೇನಾದರೂ ತಪ್ಪಾಗಿ ಹೇಳಿದ್ನಾ? ಅಮ್ಮ, ನಿಜವಾಗ್ಲೂ ನೀನು ಈ ಮಾತು ಹೇಳ್ತಿದ್ಯಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೀನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಮ್ಮ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಹೃದಯದ ಮಾತು ಕೇಳೋರಿಗೆ ಒಣ ಮಾತುಗಳು ಯಾಕೋ ಬೇಕು? ಇದೇ ಕಾರಣಕ್ಕೆ ನಾನು ಆ ಹುಡುಗಿ ಪರವಾಗಿ ಯಾವಾಗಲೂ ಮಾತಾಡ್ತೀನಿ. ಆದರೆ ಆದಷ್ಟು ಇಂಥ ಗಲಾಟೆಗಳನ್ನ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು ಕಣೋ. ಈ ಹುಡುಗಿ ತನಗೆ ತೋಚ್ದ ಹಾಗೆ ನೇರವಾಗಿ ಮಾತಾಡ್ಬಿಡೋದು, ಅದು ನಿಮ್ಮ ಅಪ್ಪನ ಕೇಳಿಸಿ ಗಲಾಟೆ ಆಗೋದು, ಇದೆಲ್ಲ ಯಾಕೋ ಬೇಕು? ಇದೊಂದ್ಸಲ
ಅಲ್ಲಿ ಅವ್ರು ಏನೇ ಬೈದ್ರು ಅವಮಾನ ಮಾಡಿದ್ರು ಕೇಳಿಸ್ಕೊಂಡು ಸುಮ್ಮನಿದ್ದು ಬಿಡು ಅಂತ ನಾನೇ ಅವಳ ಹತ್ರ ಕೇಳ್ಕೊತೀನಿ. ಎಷ್ಟೇ ಚುಚ್ಚು ಮಾತಾಡಿದ್ರು ಹೀಯಾಳಿಸಿದ್ರು ಅದನ್ನ ತಲೆಗೆ ಹಾಕೊಳ್ದೆ ಬಿಟ್ಬಿಡು ಅಂತ ಬೇಡ್ಕೋತೀನಿ ಕಣೋ. ಅಲ್ಲಿಂದ ಬಂದ್ಬಿಡು ಅಂತ ಕೇಳ್ಕೊತೀನಿ. ನನಗೆ ಅವಳು ಬೇಕು, ನನ್ನ ಗಂಡನೂ ಬೇಕು. ನಾನಿಬ್ಬರಲ್ಲಿ ಒಬ್ರನ್ನೂ ಬಿಟ್ಕೊಡಕ್ಕಾಗಲ್ಲ ಕಣೋ. ನಾನು ಅವಳ ಹತ್ರ ಮಾತಾಡಲೇಬೇಕು. ಫೋನ್ ಮಾಡಿಕೊಡೋ. ಮಾಡು ವೈಭವ್. ತಗೊಮ್ಮ. ಹಲೋ, ಹೇಳಿ ವೈಭವ್. ಕರುಣ, ವೈಭವ್ ಅಲ್ಲ, ನಾನು ಶಾಂತ ಮಾತಾಡ್ತಾ ಇರೋದು. ಅಮ್ಮ ಹೇಳಿ ಅಮ್ಮ. ನೀನ್ ಹೇಗಿದ್ಯಾ ಕಂದ? ಆರಾಮಾಗಿದ್ಯಾ ತಾನೆ? ಅಲ್ಲೇನು ತೊಂದರೆ ಇಲ್ಲ ಅಲ್ವಾ? ಅಮ್ಮ ಇಲ್ಲಿವರೆಗೂ ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ. ಅಂದ್ರೆ ಈಗ ಎಲ್ರೂ ಬಂದಿದಾರಾ? ಅವ್ರು ನಿನ್ನ ನೋಡಿದ್ರಾ? ಅವನಮ್ಮ ಆಗ್ಲೇ ಬಂದ್ರು, ನೋಡಿದ್ರು. ಹೌದಾ? ಏನಂದ್ರಮ್ಮ? ಸಿಟ್ಟಾದ್ರ ಅಥವಾ ಶಾಂತವಾಗಿದ್ದಾರಾ? ಶಾಂತವಾಗಿ ಕೂತಿದ್ದಾರೆ ಅಮ್ಮ. ಅವ್ರವರಲ್ಲೇ ಏನೋ ಮಾತುಕತೆ ನಡೀತಿದೆ, ಮುಂದೇನಾಗುತ್ತೋ ಗೊತ್ತಿಲ್ಲ. ಮಗಳೇ, ನಾನ್ ನಿನ್ನನ್ನು ಒಂದ್ ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯಮ್ಮ? ಹಲೋ ಕರುಣ, ಮಾತಾಡಮ್ಮ. ಏನಮ್ಮ ಮಾತಾಡ್ಲಿ? ಮಗಳೇ ಅಂತ ಕರೆದ್ರಲ್ಲ, ಪ್ರೀತಿಯಿಂದ ಹಾಗೆ ಕರೆದ ತಕ್ಷಣ ನನಗೆ ಮಾತೇ ಬರ್ತಿಲ್ಲ. ನನ್ನಿಂದ ಏನಾಗ್ಬೇಕು ಹೇಳಿ ಅಮ್ಮ? ಪ್ರೀತಿ ಮುಂದೆ ಯಾವುದು ದೊಡ್ಡದಲ್ಲ. ಮಗಳೇ, ನಿನಗೆ ಕೈ ಮುಗಿದು ಕೇಳ್ಕೊತೀನಿ ಕಂದ, ದಯವಿಟ್ಟು ಅಲ್ಲಿ ಏನೂ ಮಾತಾಡ್ಬೇಡಮ್ಮ. ನಾನು ನನ್ನ ಮಗನ ಹತ್ರ ಅದನ್ನೇ ಹೇಳ್ತಾ ಇದ್ದೆ. ನನಗೆ ನಿನ್ನನ್ನು ಬಿಟ್ಕೊಡಕ್ ಆಗ್ತಾ ಇಲ್ಲ, ನನ್ನ ಗಂಡನ್ನು ಬಿಟ್ಕೊಡಕ್ ಆಗ್ತಾ ಇಲ್ಲ ಕಣೆ. ನನ್ಗೆ ನೀವಿಬ್ರು ಬೇಕು ಕಣಮ್ಮ. ಹಾಗಾಗ್ಬೇಕು ಅಂದ್ರೆ ನೀವಿಬ್ರು ಮನ್ಸು ಸರಿ ಹೋಗ್ಬೇಕು. ದಯವಿಟ್ಟು ನೀವು ಹಾಗೆಲ್ಲ ಹೇಳ್ಬೇಡಿ ಅಮ್ಮ. ನನಗೆ ಅಪ್ಪಾಜಿ ಬಗ್ಗೆ ಎಷ್ಟು ಪ್ರೀತಿ ಗೌರವ ಇದೆ ಅಂತ ನಿಮಗೇ ಗೊತ್ತು. ಅಂಥದ್ರಲ್ಲಿ ನೀವು ನನ್ನನ್ನು ಇಷ್ಟೊಂದು ಕೇಳ್ಕೋಬೇಕಾ? ಹಾಗಲ್ಲ ಕಂದ, ನೋಡು, ಯಾರ ಮೇಲೆ ಎಷ್ಟೇ ಪ್ರೀತಿ ಗೌರವ ಇದ್ರೂ ಕೂಡ ಸಮಯ ಸಂದರ್ಭ ಬಂದಾಗ, ಪ್ರೀತಿ ಗೌರವ ಇದ್ದಾಗ, ಸರಿ ತಪ್ಪು ಅಂತ ಬಂದಾಗ, ಸ್ವಾಭಿಮಾನ ಅವಮಾನ ಅಂತ ಬಂದಾಗ ಕೆಲವು ಮಾತುಗಳು ಬಂದೇ ಬರುತ್ತೆ ಕಂದ. ಯಾವುದೇ ಕದನ ಶುರುವಾಗೋದು ಕೂಡ ಮಾತಿಂದ ಅಲ್ವಮ್ಮ? ಇಲ್ಲಮ್ಮ, ನಾನೇನು ಮಾತಾಡಲ್ಲ ಇಲ್ಲಿ. ಸುಮ್ಮನೆ ಇದ್ಬಿಡ್ತೀನಿ. ನೀವು ಹೇಳಿದ್ಮೇಲೆ ಮುಗೀತು. ಮಗು ಕರುಣ, ನನಗೆ ನಿನ್ ಸ್ವಭಾವ ಚೆನ್ನಾಗಿ ಗೊತ್ತು ಕಂದ. ನೀನ್ ತಪ್ಪೇನು ಇಲ್ಲ ಅಂತಂದಾಗ ನೀನು ಪ್ರಶ್ನೆ ಮಾಡೇ ಮಾಡ್ತೀಯ. ಅದು ಸರಿನೇ, ಎಲ್ಲರೂ ಹಾಗೆ ಮಾಡಲೇಬೇಕು. ಆದ್ರೆ ಸಂಬಂಧಗಳು ಮುಖ್ಯ ಆದಾಗ ಸರಿ ತಪ್ಪುಗಳು ಮುಖ್ಯ ಆಗಲ್ಲ ಕಂದ. ದಯವಿಟ್ಟು ನಿನಗೆ ಎಷ್ಟೇ ಸರಿ ಅನ್ಸಿದ್ರು, ಅಲ್ಲಿ ನಿನಗೆ ಎಷ್ಟೇ ಅವಮಾನ ಆದ್ರೂ ಮಾತಾಡ್ಬೇಡಮ್ಮ. ಸಂಬಂಧಗಳನ್ನ ಉಳಿಸ್ಕೊಳ್ಳೋಣ ಮಗಳೇ. ಇಲ್ಲಮ್ಮ, ನಿಮ್ಮಿಂದ ನಾನು ಇಷ್ಟೊಂದು ಸರಿ ಹೇಳಿಸ್ಕೋಬೇಕಾ? ಅಪ್ಪಾಜಿಯಿಂದ ಏನೇ ಮಾತು ಬಂದ್ರು, ಅವಮಾನ ಆದರೂ ನಾನೇನೂ ಮಾತಾಡಲ್ಲ. ಸುಮ್ಮನೆ ನಮಸ್ಕಾರ ಮಾಡಿ ಬಂದ್ಬಿಡ್ತೀನಿ. ಅಷ್ಟು ಸಾಕು ಕಂದ. ಯಾರ ಹತ್ರ ಹೇಳ್ಕೊಂಡ್ರೆ ನಮ್ಮ ಮಾತು ನಡೆಯುತ್ತೋ ಅವ್ರ ಹತ್ರ ಹೇಳ್ಕೊಟ್ರೆ ಸಾಕು. ನಿನ್ನ ಹತ್ರ ಆದ್ರೆ ನಾನು ಹೇಳ್ಕೋಬೋದು, ಕೇಳ್ಕೋಬೋದು. ಆದ್ರೆ ನನ್ನ ಗಂಡನ ಹತ್ರ ನಾನು ಮಾತಾಡಕ್ಕಾಗತ್ತಾ? ಹಾಗಂತ ಅವ್ರನ್ನ ಎದುರಾಕೊಳ್ಳೋಕ್ಕೂ ಆಗಲ್ಲ ಅಲ್ವಾ? ಸಾಕಮ್ಮ, ನನಗಿದ್ದಕ್ಕಿಂತ ಇನ್ನೇನು ಬೇಕು ಹೇಳು? ಅಮ್ಮ, ನೀವು ಮಗಳೇ ಅಂತ ಕರೆದ್ರಲ್ಲ, ಇವತ್ತಿಗಿಷ್ಟು ಸಾಕಮ್ಮ. ಈಗ ನಾನು ಸಭೆನಲ್ಲಿದ್ದೀನಿ, ಮಾತುಕತೆ ನಡೀತಿದೆ. ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ಲಾ? ಆಗ್ಲಮ್ಮ.
ಹುಡುಗಿ ಕಣೋ. ನನ್ನನ್ನ ಅದು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾಳೆ, ಗೌರವ ಕೊಡ್ತಾಳೆ, ಪ್ರೀತಿ ಕರಗ್ತಾಳೆ. ಇವಳು ನನ್ನ ಮಗಳಾಗಿ ಹುಟ್ಟಬೇಕಿತ್ತು ಕಣೋ. ಕುಮಾರ್ ಅಂತ, ನಾಗರಾಜು, ಶಂಕರು, ರಘು, ನಾಗೇಂದ್ರ, ಬ್ರಾಹ್ಮಿನ್ಸ್ ಕೆಫೆ. ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ವಿನಾಯಕ್ ಪಂಡಿತರ ಬಗ್ಗೆ ನಿಮಗೆ ನಾನು ವಿಶೇಷವಾಗಿ ಪರಿಚಯ ಮಾಡಿಕೊಡ್ಬೇಕು ಅಂತೇನಿಲ್ಲ. ಅವ್ರ ಪರಿಚಯ ತಮಗೆಲ್ಲ ಇದೆ. ತಿಳಿದವರು, ಮೇಧಾವಿಗಳು. ಇಲ್ಲೇನೋ ನನ್ನ ಕಡೆಯವ್ರಿಗೆ ನಾನು ಟೆಂಡರ್ ಕೊಟ್ಬಿಡ್ತೀನಿ ಅನ್ನೋ ಆರೋಪ ಬರಬಾರ್ದು ಅನ್ನೋ ದೃಷ್ಟಿಯಿಂದ ವಿನಾಯಕ್ ಪಂಡಿತರನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೀನಿ. ಅವರು ಇದನ್ನೆಲ್ಲ ಪರಿಶೀಲನೆ ಮಾಡಿ ಯಾವುದು ಚೆನ್ನಾಗಿದೆ, ಯಾವುದನ್ನು ಆಯ್ಕೆ ಮಾಡ್ಬೋದು ಅಂತ ಹೇಳ್ತಾರೋ ಅದನ್ನು ಆಯ್ಕೆ ಮಾಡ್ತಾರೆ. ಆಗಬಹುದೇ? ನಮ್ಮನ್ನ ಇನ್ನೇನು ಕೇಳ್ತೀರಾ ಬಿಡಿ. ಪಂಡಿತರು ನಮ್ಮ ಕಡೆಯಿಂದ ಬಂದಿರೋ ಪ್ರಸಾದನ ಸರ್ವರು ಸ್ವೀಕರಿಸಿದ್ರೆ ಅದೇ ದೊಡ್ಡ ವಿಷಯ. ಅಮ್ಮ, ಏನಾದರೂ ಆಗಲಿ ನಿಮಗೆ ಮಾತು ಕೊಟ್ಟಿದ್ದೀನಿ. ತಣ್ಣಗೆ ಏನು ಬೈದ್ರೂ ಬೈಸ್ಕೊಂಡು ಬಿಡ್ತೀನಿ. ಇಲ್ಲಿಗೆ ಆಗಮಿಸಿರುವ ಎಲ್ಲ ಮಹನೀಯರಿಗೆ ನಮಸ್ಕಾರ. ದೇವಸ್ಥಾನದ ಆಡಳಿತ ಮಂಡಳಿ ಬಹಳ ದೊಡ್ಡ ಜವಾಬ್ದಾರಿಯನ್ನ ನನ್ನ ಮೇಲ್ವಹಿಸಿ ಆ ಗೌರವಕ್ಕೆ ಪ್ರತಿಯಾಗಿ ನಾನು ನಿಸ್ವಾರ್ಥದಿಂದ ನಿಷ್ಕಳಂಕವಾಗಿ ನನಗನ್ಸಿದ ವಿಚಾರವನ್ನ ನಿಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೆ. ಇಲ್ಲಿರುವ ಎಲ್ಲಾ ಪ್ರಸಾದಗಳನ್ನ ಪರೀಕ್ಷಿಸಿದ ನಂತರ ಇಲ್ಲಿರೋದ್ರಲ್ಲಿ ಯಾವ ದೋಷವೂ ಇಲ್ಲದೆ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ವಿತರಣೆ ಮಾಡೋದಕ್ಕೆ ಯೋಗ್ಯವಾಗಿರೋದು ಅಂದ್ರೆ ಅವರ ಧರ್ಮದರ್ಶಿಗಳೇ, ಈ ಪ್ರಸಾದದ ಟೆಂಡರ್ ಅನ್ನ ಇವ್ರಿಗೆ ಕೊಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಪಂಡಿತ್ರೆ, ನಿಮ್ಮ ನಿರ್ಧಾರ ಬದಲಾಯಿಸ್ಕೊಳ್ಳಿ. ಯಾಕೆ? ಬ್ರಾಹ್ಮಿನ್ಸ್ ಕೆಫೆ ಹುಡುಗಿಗೂ ನಿಮಗೂ ಆಗ್ಬರಲ್ಲ. ಹೌದು, ಭಿನ್ನಾಭಿಪ್ರಾಯ ಇದೆ. ಏನಿವಾಗ? ಅವರು ನಮ್ಮವರಲ್ಲ. ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಎಲ್ರಿಗೂ ಕೇಳೋ ಹಾಗೆ ಜೋರಾಗಿ ಹೇಳ್ರಿ. ನೀವ್ ಹೀಗೆ ನನ್ನ ಕಿವಿನಲ್ಲಿ ಏನೋ ಗುಸ್ಗುಸು ಅಂತಿದ್ರೆ ಅವರೆಲ್ಲ ಏನ್ ತಿಳ್ಕೋಬೇಕು ನಮ್ಮ ಬಗ್ಗೆ? ಧರ್ಮದರ್ಶಿಗಳೇ ಮತ್ತೆ ಇಲ್ಲಿ ನೆರೆದಿರುವ ಮಹನೀಯರೇ, ನಾನು ನನಗೆ ಕೊಟ್ಟಿದ್ದಂತಹ ಜವಾಬ್ದಾರಿಯನ್ನ ನಿರ್ವಹಿಸಿದ್ದೆ. ನಿಮ್ಮಲ್ಲಿ ಯಾರಿಗಾದ್ರೂ ಏನಾದ್ರೂ ಅನುಮಾನ ಇದ್ರೆ
ದಯಮಾಡಿ ಅದನ್ನ ಹೇಳ್ಬೇಕು. ಆದರೂ ಇದ್ಯಾಕೋ ಸರಿ ಹೋಗ್ತಿಲ್ಲ ಅನ್ನಿಸ್ತಾ ಇದೆ. ಈ ಪ್ರಸಾದನ ಬ್ರಾಹ್ಮಣರು ಮಾತ್ರ ಮಾಡ್ಬೇಕಲ್ವಾ? ಯಾರು ಹೇಳಿದ ಹಾಗೆ? ಯಾರು ಮಾಡಿರೋದ ರೂಲ್ಸ್? ನಿಮ್ ಎಲ್ಲರಿಗೂ ಒಂದು ವಿಚಾರಕ್ಕೆ ಸ್ಪಷ್ಟೀಕರಣ ಕೊಡ್ತೀನಿ. ಈ ವಿಚಾರದಲ್ಲಿ ಯಾರು ಜಾತಿ ಮತಗಳನ್ನ ಎಳೆದು ತರಬೇಡಿ. ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ, ದಂಡನಾರ್ಹ ಶಿಕ್ಷೆ ಆಗುತ್ತೆ. ಇವೆಲ್ಲವನ್ನ ಮೀರಿ ನಮ್ಮ ಪದ್ಧತಿಗಳನ್ನ, ನಮ್ಮ ಆಚಾರ ವಿಚಾರಗಳನ್ನ ನಮ್ಮ ಮನೆಯಲ್ಲಿ ನಾವು ಹೇಗೆ ಬೇಕಾದ್ರೂ ಇಟ್ಕೋಬಹುದು. ಮನೆಯಿಂದ ಹೊರಗಡೆ ಬಂದ ಮೇಲೆ ಸಮಾಜಕ್ಕೆ ಹೊಂದಿಕೆ ಆಗೋ ರೀತಿ ನಡ್ಕೋಬೇಕು. ಸರಿ, ಈಗ ನೀವು ಹೇಳೋದನ್ನ ಸರಿ ಅಂತಾನೆ ಅನ್ಕೋತೀನಿ. ಆದರೆ ಪ್ರಸಾದದ ವಿಚಾರಕ್ಕೆ ಬಂದಾಗ ತಿರುಪತಿ ಕ್ಷೇತ್ರದಲ್ಲಿ ವೆಂಕಟೇಶ್ವರನ ಪ್ರಸಾದ ಯಾರು ಮಾಡ್ತಾರೆ ಅಂತ ಗೊತ್ತಾ?